ಈ ವರ್ಷ 56ನೇ ವರ್ಷ ಬರ್ತ್ಡೇ ಆಚರಣೆ ಮಾಡಿದ್ದೀವಿ. ಹೊಸ ಇಂಟರ್ನ್ಯಾಷನಲ್ ಸ್ಕೂಲು ಒಂದು ಸಂಸ್ಥೆನ ಇನಾಗ್ರೇಟ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಅಣ್ಣವ್ರು ಬಂದಿದ್ದರು. ಸೊ ಅವರೇ ಇನಾಗ್ರೇಟ್ ಮಾಡಿ ಆಶೀರ್ವಾದ ಮಾಡಿಬಿಟ್ಟು ಹೋದರು. ಸೊಸೈಟಿಗೆ, ನೇಚರ್ಗೆ ಸಹಾಯ ಮಾಡಿ 10 ಜನಕ್ಕೆ ಮಾದರಿಯಾಗಿ ಇರೋಷ್ಟು ದಿವಸನೂ ಆ ಒಂದನ್ನು ಕಾಪಾಡ್ಕೊಂಡು ಹೋಗಬೇಕು. ನನ್ನ ತಮ್ಮ ಆದಂಥ ಶ್ರೀ ಮಂಜುನಾಥ್ ಅವ್ರದ್ದು ಹುಟ್ಟದ ಹಬ್ಬ. ಫೌಂಡರ್ಸ್ ಡೇ ದಿವಸ ಇವತ್ತು ಒಂದು ಒಳ್ಳೆಯ ಸೇವೆ ಕಾರ್ಯಕ್ರಮ ಇನಾಗ್ರೇಟ್ ಮಾಡಿ ನನಗೂ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್. ಸೊ ಒಂದು ಬರ್ತ್ಡೇ, ಒಂದು ಶಾಲೆ ಇನಾಗ್ರೇಷನ್. ಸೊ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿ ವರ್ಷನೂ ತಾವೆಲ್ಲರೂ ಬರ್ತಾ ಇರ್ತೀರ, ನಮ್ಗೆ ಆಶೀರ್ವಾದ ಮಾಡ್ತಾನೆ ಇರ್ತೀರ. ಈ ವರ್ಷ 56ನೇ ವರ್ಷ ಬರ್ತ್ಡೇ ಆಚರಣೆ ಮಾಡಿದ್ದೀವಿ. ಸೊ ಈ ವರ್ಷ ಏನಪ್ಪ ಅಂದರೆ ವಿಶೇಷ ಅಂದರೆ ಇನ್ನೊಂದು ಹೊಸ ಇಂಟರ್ನ್ಯಾಷನಲ್ ಸ್ಕೂಲು ಒಂದು ಸಂಸ್ಥೆನ ಇನಾಗ್ರೇಟ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಅಣ್ಣವ್ರು ಬಂದಿದ್ದರು. ಸೊ ಅವರೇ ಇನಾಗ್ರೇಟ್ ಮಾಡಿ ಆಶೀರ್ವಾದ ಮಾಡಿಬಿಟ್ಟು ಹೋದರು. ನಮಗೆ ಅಣ್ಣ ಆದ್ರೂ ಅವರೇ, ತಂದೆ ಆದ್ರೂ ಅವರೇ. ನಮಗೆ ಚಿಕ್ಕ ವಯಸ್ಸಿನಾಗಂದನೇ ನಮ್ಮ ತಂದೆ ತೀರೋದ ಮೇಲೆ ಇಡೀ ಫ್ಯಾಮ್ಲಿನನ್ನು ಅಪ್ಲಿಫ್ಟ್ ಮಾಡಿಕೊಂಡು ಎಲ್ಲರಿಗೂ ನಾನು ಮದುವೆಗಳು ಮಾಡಿಕೊಂಡು ಎಲ್ಲರನ್ನೂ ದೊಡ್ಡದು ಮಾಡ್ಕೊಂಡು ಬಂದಿರೋಂಥವ್ರು ತಂದೆ ನಮಗೆ ಅವರು. ಅವರೇನೇ ಒಂದು ಇವತ್ತು ನಮಗೆ ಎಲ್ಲ ಆಶೀರ್ವಾದ ಮಾಡಿ ಇನಾಗ್ರೇಟ್ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ. ನನಗೂ ಅವರೇ ಮದುವೆ ಮಾಡಿದ್ರು, ನನ್ನ ಮಗಳಿಗೂ ಅವರೇ ಮದುವೆ ಮಾಡಿದ್ರು. ಯಾವ ತಂದೆ ಆದರೆ ಏನೋ ಅವ್ರ ಮಕ್ಳಿಗೆ ಮದುವೆ ಮಾಡ್ತಾರೆ ಅಷ್ಟೇ. ಬಟ್ ಮೊಮ್ಮಕ್ಕಳಿಗೂ ಮಾಡೋ ಅಂಥ ಇದಿಲ್ಲ. ಆ ಥರದ್ರಲ್ಲಿ ನನಗೂ ಮಾಡಿ ನನ್ನ ಮಗಳಿಗೂ ನಿಂತ್ಕೊಂಡು ಮದುವೆ ಮಾಡಿದ್ರು. ನನಗೆ ತುಂಬಾ ಭಾರಿ 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 ಅದೃಷ್ಟವಂತರು ನಾವು ಅಂದ್ಕೊಬೇಕು. ಯಾಕೆಂದರೆ ನಮ್ಮ ತಾಯಿ ಅವ್ರಿಗೆ ಆ್ಯಕ್ಚುಲಿ ಏನೂ ಗೊತ್ತಿಲ್ಲ, ತುಂಬ ಅಮಾಯಕರಂದರೆ ಅವ್ರಿಗೆ ಒಂದೇ ಒಂದು ಗೊತ್ತಿತ್ತು. ನಮ್ಮ ಈ ರಾಮಾಯಣದಲ್ಲಿ ಶ್ರೀರಾಮ ವನವಾಸಕ್ಕೆ ಹೋದಾಗ ಅವ್ರ ತಾಯಿ ಒಂದೇ ಒಂದು, ನಮ್ಮ ಈ ಕನ್ನಡದಲ್ಲಿ ಯಾರಾದರೂ ಊರಿನಿಂದ ಹೊರಗಡೆ ಹೋದಾಗ, ಜಾತ್ರೆಗೆ ಹೋದಾಗ ಏನೋ ಕ್ಯಾರಿಯರ್ ತಂಗಳು ಏನಾದ್ರು ಕಟ್ಕೊಡ್ತಾರಲ್ಲ, ಏನಂತಾರೆ ಅದನ್ನು, ಬುತ್ತಿ ಕಟ್ಕೊಡ್ತಾರಂತೆ. ಆ ಥರ ರಾಮನಿಗೆ ಅವ್ರ ತಾಯಿ ವನವಾಸಕ್ಕೆ ಹೋದಾಗ 14 ವರ್ಷ ವನವಾಸ ಹೋದಾಗ ಅವ್ರ ತಾಯಿ ಏನು ಕೊಟ್ರಂದರೆ, ಧರ್ಮನ ಬಿಟ್ಟು ಎಲ್ಲೂ ನಡ್ಕೊಂಬೇಡ, ಇದೊಂದೇ ನಾನು ಕೊಡೋಕ್ಕಾಗೋದು ಅಂತ ಒಂದು ಬುತ್ತಿ ಕೊಟ್ಕೊಟ್ರಂತೆ. ನಮ್ಮ ತಾಯಿನೂ ಅಷ್ಟೇ. ನಮಗೆ ನಮ್ಮ ತಂದೆ ಚಿಕ್ಕ ವಯಸ್ಸಾಗೆ ತೀರೋದಾಗ ಅವ್ರಿಗೆ ಏನು ವ್ಯವಹಾರಗಳು ಗೊತ್ತಿಲ್ಲ. ಬಟ್ ಅದೊಂದನ್ನೇ ನಮಗೆ ಅವರು ಹೇಳ್ಕೊಟ್ಟಿದ್ದೇನಪ್ಪ ಅಂದರೆ, ಧರ್ಮನ ಬಿಟ್ಟು ಹೋಗ್ಬೇಡ್ರಿ, ಯಾರ ಮನೆಯವರೆಗೂ ಬಂದರೆ ಕೂಡ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಶಬ್ದನ ಯೂಸ್ ಮಾಡಬೇಡ್ರಿ. ನಿಮ್ಮ ತಂದೆ ಕಾಲದಿಂದ ನಾವು ದಾನ ಧರ್ಮ ಮಾಡ್ಕೊಂಬಂದಿರೋಂಥ ಕುಟುಂಬ, ಅಂಥ ಕುಟುಂಬದಲ್ಲಿ ನೀವಿದ್ದೀರ. ನೀವು ಕೂಡ ನಿಮ್ಮ ಕೈಯಲ್ಲಿ ಆದಷ್ಟು ಎಲ್ಲರಿಗೂ ಕೈ ಜೋಡಿಸಿ ಆದಷ್ಟು ನಿಮ್ಮ ಕೈಲಾಗುವಂಥ ಸಹಾಯನ ಮಾಡ್ಕೊಂಬನ್ನಿ. ಎಲ್ಲರೂ ಮನೆಯವ್ರಿಗೂ ಜನ ಹೋಗಲ್ಲ. ಸಹಾಯ ಇಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿದ್ದರೆ ಬರ್ತಾರೆ. ಅವ್ರಿಗೆ ಗೊತ್ತಿದ್ದರೆ ಅಂದರೆ ಭಗವಂತನೇ ಕಳಿಸ್ಕೊಡ್ತಾನೆ ಅವ್ರನ್ನ, ಯಾವಾಗ ಪರಮಾತ್ಮನೇ ಕಳಿಸ್ಕೊಡ್ತಾನೆ. ಆ ವಿಷಯದಲ್ಲಿ ನಾವು ಅದನ್ನೇ ಹಂಗೆ ಫಾಲೋ ಮಾಡ್ಕೊಂಬಂದ್ವಿ. ಇವತ್ತು ದೇವರು ಏನೋ ಈ ಮಟ್ಟಕ್ಕೆ ನಮ್ಮನ್ನು ಇಟ್ಟಿದ್ದಾರೆ. ಸೊ ಎಲ್ಲ ಒಂದು ದೊಡ್ಡವರ ಆಶೀರ್ವಾದ. ನಾನು ಹೇಳಿಲ್ವ, ಏನೂ ಗೊತ್ತಿಲ್ಲದಿರ ನಮ್ಮ ತಾಯಿ ನಮಗೆ ಈ ಧರ್ಮದ ಒಂದು ಬುತ್ತಿ ಕೊಟ್ಟರು. ಆ ಒಂದು ಇದರಲ್ಲಿ ಈ ಮಟ್ಟಕ್ಕೆ ದೇವರು, ನಾವು ನಮ್ಮ ಕೈಲಾಗುವಂಥ ಸಹಾಯಗಳು ಮಾಡಿಕೊಂಡು, ಯಾವಾಗೂ ಪರಮಾತ್ಮನ ಕಡೆ ಒಂದು ಹೆಜ್ಜೆ ಇಟ್ಟರೆ ಪರಮಾತ್ಮ ನಮ್ಮ ಕಡೆ 100 ಹೆಜ್ಜೆ ಇಡ್ತಾರೆ ಅಂತ ಹಿರಿಯರು ಹೇಳ್ತಾಯಿದ್ರು. ಆ ದಾರಿ ಇಟ್ಕೊಂಡ್ವಿ. ಆ ದಾರಿನಲ್ಲೇ ನಾವು ಬಂದ್ವಿ. ಇವತ್ತು ನಮ್ಮನ್ನು ಪರಮಾತ್ಮ ಒಂದು ಉನ್ನತ ಮಟ್ಟದಲ್ಲಿ ಇಟ್ಟಿದ್ದಾರೆ. ಇನ್ನು ನಾವು ಇರೋಷ್ಟು ದಿವಸಗಳು ಕೂಡ ಆದಷ್ಟು ಸೊಸೈಟಿಗೆ ಒಂದು ಸೇವೆ ಮಾಡಬೇಕು.
ಸೊಸೈಟಿನಿಂದ ನಾನು ಪ್ರತಿ ಸಲ ನಿಮ್ಗೆ ಹೇಳ್ತಾ ಇರ್ತೀನಿ, ತಾಯಿ ನಮಗೆ 9 ತಿಂಗಳು ನಮ್ಮನ್ನು ಜನ್ಮ ಕೊಟ್ಟಿರ್ತಾರೆ. ಇನ್ನು ನಾವು ಈ ಕಟ್ಟೆ ಇರೋವರೆಗೂ, ಈ ಶರೀರ ಇರೋವರೆಗೂ ಕೂಡ ನಾವು ಕಂಪ್ಲೀಟ್ ಎಲ್ಲ ಪಡೆಯೋದು ಎಲ್ಲಪ್ಪ ಅಂದರೆ ನಮ್ಮ ಈ ಸೊಸೈಟಿ ನೇಚರಿಂದ. ನಾವು ನೇಚರ್ಗೆ ತುಂಬಾ ರೆಸ್ಪೆಕ್ಟ್ ಕೊಡಬೇಕು. ಆ ನೇಚರ್ಗೆ ನಾವು ಆದಷ್ಟು ಕೂಡ ನಾವು ಕೂಡ ಸೊಸೈಟಿಗೆ, ನೇಚರ್ಗೆ ಸಹಾಯ ಮಾಡಿ 10 ಜನಕ್ಕೆ ಮಾದರಿಯಾಗಿ ಇರೋಷ್ಟು ದಿವಸನೂ ಆ ಒಂದನ್ನು ಕಾಪಾಡ್ಕೊಂಡು ಹೋಗಬೇಕು. ಒಳ್ಳೆಯ ವಂಶದಲ್ಲಿ ಹುಟ್ಟಿದ್ದೀವಿ, ಒಳ್ಳೆಯ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ದೀವಿ. ತಂದೆ ತಾಯಿ ಗೌರವ, ಈ ವಂಶದ ಗೌರವ ಕಾಪಾಡ್ಕೊಂಡು ಹೋಗ್ಬೇಕಂತಲೇ ನಾವು ಈ 50 ವರ್ಷ 6 ವರ್ಷವೂ ಬಂದಿದ್ದೀನಿ. ಇರೋಷ್ಟು ದಿವಸನೂ ಇದನ್ನು ಕಾಪಾಡ್ಕೊಂಡು ಹೋಗ್ತೀವಿ. ನನ್ನ ತಮ್ಮ ಆದಂಥ ಶ್ರೀ ಮಂಜುನಾಥ್ ಅವ್ರದ್ದು ಹುಟ್ಟುಹಬ್ಬ. ಇನ್ಸ್ಟಿಟ್ಯೂಷನ್ಸಲ್ಲಿ, ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ ಅವರ ಹುಟ್ಟುಹಬ್ಬನ ಯಾರು ಮಾಡ್ತಾರೆ ಅಂದರೆ ಫೌಂಡರ್ಸ್ ಡೇ ಅಂಥೇಳಿ ಸಂಸ್ಥಾಪಕರ ದಿನಾಚರಣೆ ಅಂತ ಮಾಡ್ತಾರೆ. ಸೊ ಇವತ್ತು ಫೌಂಡರ್ಸ್ ಡೇ ಮಾಡ್ತಾಯಿದ್ದಾರೆ. ಸೆಕೆಂಡ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟು, ಫೌಂಡರ್ಸ್ ಡೇ ದಿವಸ ಪ್ಯಾರಡೈಸ್ ಇಂಟರ್ನ್ಯಾಷನಲ್ ಅಂತ ಸುಂದರವಾದಂಥ ಒಳ್ಳೆ ಜಾಗದಲ್ಲಿ ಭಾರಿ ಒಳ್ಳೆ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ. ಸೊ ಅದನ್ನು ನಾನು ಬಂದು ಇನಾಗ್ರೇಟ್ ಮಾಡಿದ್ದು. ನಾನು ವಿದ್ಯಾಕ್ಷೇತ್ರದಲ್ಲಿ 34 ವರ್ಷ ಆಯಿತು. ಸೊ ಈಗ ಆ ವಿದ್ಯಾಕ್ಷೇತ್ರದಲ್ಲಿದ್ದು ಇವತ್ತು ಬಂದು ಒಂದು ನಮ್ಮದೇ, ನನ್ನ ತಮ್ಮದು ಒಂದು ಶಾಖೆ, ಒಂದು ಬ್ರ್ಯಾಂಚನ್ನು ಓಪನ್ ಮಾಡೋದಕ್ಕೆ ಭಾರಿ ಖುಷಿ ಆಯಿತು. ಒಳ್ಳೆ ಲೊಕೇಶನ್ ಇದೆ, ಒಳ್ಳೆ ಎಲಿವೇಶನ್ ಇದೆ, ಬಿಲ್ಡಿಂಗ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸ್ವಲ್ಪ ಈ ವರ್ಷಕ್ಕೆ ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಅಡ್ಮಿಷನ್ಸ್ ಆಗ್ತಾಯಿದೆ. ಬಟ್ ನಾನು ಹೇಳಿದ್ದೀನಿ, ವಿ ಆರ್ ಲಿಟ್ಲ್ ಅರ್ಲಿ ಫಾರ್ ದ ನೆಕ್ಸ್ಟ್ ಇಯರ್ಗೆ ನಾವು ಮುಂಚೆ ಇದ್ದೀವಿ. ಭಾಳ ಚೆನ್ನಾಗಾಗುತ್ತೆ. ವಿದ್ಯಾಕ್ಷೇತ್ರದಲ್ಲಿ ಎಜುಕೇಷನ್ ಒಂದು ಸರ್ವೀಸ್ ಇಂಡಸ್ಟ್ರಿ, ಇಟ್ಸ್ ನಾಟ್ ಎ ಬಿಸ್ನೆಸ್. ಯಾರು ಇದನ್ನು ಸರ್ವೀಸ್ ಅಂಥೇಳಿ ತಿಳ್ಕೊಳ್ತಾರೋ, ನಮ್ಮ ಸತ್ಯಸಾಯಿಬಾಬಾ ಅವರ ಆಶೀರ್ವಾದ ಇಲ್ಲಿ. ಸತ್ಯಸಾಯಿಬಾಬಾ ಅವರು ಯಾವಾಗೂ ಹೇಳ್ತಾರೆ, ಸರ್ವೀಸ್ ಈಸ್ ದ ಬೆಸ್ಟ್ ವೇ ಟು ರೀಚ್ ಗಾಡ್ ಅಂತ. ಸೇವೆ ಅನ್ನೋದೇ ಪರಮಾತ್ಮನ ಹತ್ರ ಹೋಗೋದಕ್ಕೆ ಒಳ್ಳೆ ದಾರಿ ಅಂತೇಳಿ. ಸೊ ಅವ್ರು ಯಾವತ್ತೂ ರಾಮ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡು, ನೀನು ಅಲ್ಲಾ ಪ್ರೇ ಮಾಡು, ಜೀಸಸ್ ಹೋಗು, ಅದೆಲ್ಲ ಏನು ಹೇಳಿಲ್ಲ. ಸರ್ವೀಸ್, ವಿಚ್ ಎವರ್ ದಿ ರಿಲಿಜನ್ ಯು ಬಿಲಾಂಗ್ಸ್ ಟು, ವಿ ಶುಡ್ ಡೂ ದಿ ಸರ್ವೀಸ್ ಟು ದಿ ಮ್ಯಾನ್ ಕೈಂಡ್. ಸೊ ನೀನು ಸೇವೆ ಮಾಡಿದ್ರೆ ದಟ್ ಈಸ್ ದಿ ಬೆಸ್ಟ್ ವೇ ಟು ರೀಚ್ ಗಾಡ್ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಇವತ್ತು ಒಂದು ಒಳ್ಳೆಯ ಸೇವೆ ಕಾರ್ಯಕ್ರಮ ಇನಾಗ್ರೇಟ್ ಮಾಡಿ ನನಗೂ ಖುಷಿ ಆಯಿತು. ಸೊ ಇದು ನಮ್ಮ ಫ್ಯಾಮಿಲಿದು, ನನ್ನ ತಮ್ಮ ಅವರು ಮಾಡ್ತಾ ಇರೋದು. ಸೊ ಅವರು ಮಕ್ಕಳು ಸುಪ್ರಿಯಾ, ಅವಳಿಗೆ ಮದುವೆ ಆಗಿದೆ, ಒಳ್ಳೆ ಹುಡುಗಿ, ಶಿ ಕಂಪ್ಲೀಟೆಡ್ ಮಾಸ್ಟರ್ಸ್ ಫ್ರಮ್ ಲಂಡನ್. ನಮ್ಮ ಸಾಯಿ ಕೃಷ್ಣ, ಅವನು ಈಗ ಲಂಡನ್ನಲ್ಲಿ ಮಾಸ್ಟರ್ಸ್ ಮಾಡಿ ಬಂದಿದ್ದಾನೆ. ಸೊ ಎಲ್ಲರೂ ಈ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆಯ ಸೇವೆ ಮಾಡ್ತಾರೆ. ಸೊ ಐ ಆಮ್ ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸಾಯಿರಾಮ್. ಈ ಮಾಡೋದು ಸೇವೆ ಮಾಡೋರು ಇದ್ದಾರೆ ಅಂದರೆ, ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಂದರೆ BJP ಇಲ್ಲ ಅಂತಲ್ಲ, ಅವರೆಲ್ಲ 60-70 ಜನ MLAಗಳಿದ್ದಾರೆ. ಆ ಥರ ಅಲ್ಲಿ ಮೋದಿಯವರು ಇದ್ದಾರೆ ಅಂದ್ರೂ ಅಲ್ಲಿ ಕಾಂಗ್ರೆಸ್ ಇದೆ ಆಪೋಸಿಷನಲ್ಲಿ. ಆ ರೀತಿಯಲ್ಲಿ ತಾವು ಹೇಳ್ದಂಗೆ ಈ ಥರ ಇದ್ದಾರೆ, ಆ ಥರ ಇದ್ದಾರೆ, ಎಲ್ಲ ಕಡೆಯೂ ಇದ್ದಾರೆ. ಸೊ ನಮ್ಮ ಬಾಬಾ ಅವ್ರು ಹೇಳ್ತಾಯಿದ್ರು, ಎಜುಕೇಷನ್ ಶುಡ್ ನಾಟ್ ಬಿಕಮ್ ಕಮರ್ಷಿಯಲ್ ಅಂತ. ನನಗೆ ಯಾವಾಗೂ ಹೇಳೋರು, ವೇಣೋ ಎಜುಕೇಷನ್ ಶುಡ್ ನಾಟ್ ಬಿಕಮ್ ಕಮರ್ಷಿಯಲ್. ಸೊ ನಮಗೆ ಈ ಪ್ರಪಂಚದ ಬಗ್ಗೆ ಯೋಚನೆ ಇಲ್ಲ. ನಮ್ಮ ಸಂಸ್ಥೆಗಳು, ಬಾಳ್ವಿನ್ ವಿದ್ಯಾಸಂಸ್ಥೆಗಳಾಗಲಿ, ಈಗ ನಮ್ಮ ಪ್ಯಾರಡೈಸ್ ಸಂಸ್ಥೆಗಳಾಗಲಿ, ಸೊ ವಿ ಆರ್ ನಾಟ್ ಇಂಟು ಕಮರ್ಷಿಯಲ್. ದುಡ್ಡು ಅನ್ನೋದು ಬೇಕು, ಎಷ್ಟು ಬೇಕೋ ಅಷ್ಟೇ ಬೇಕು. ಜಾಸ್ತಿ ಸಂಪಾದನೆ ಮಾಡಿ ಸೊ ಯಾವತ್ತೋ ಒಂದು ದಿವಸ ಸಾಯೋದಂತ ಗ್ಯಾರಂಟಿ. ಎತ್ಕೊಂಡು ಹೋಗೋದು ಏನಿಲ್ಲ, ಯಾರಿಗೂ ತೊಂದರೆ ಆಗ್ತೀರ. ಮಕ್ಕಳಿಗೆ ಫೀಸ್ ಕಟ್ಟುವಾಗ ತುಂಬ ನೊಂದ್ಕೊಂಡು ಕಟ್ಟಬಾರ್ದು. ಮತ್ತು ಕೆಲವ್ರಿಗೆ ಫ್ಯಾಷನ್, ಅಲ್ಲಿ ಯಾವುದೋ ಸ್ಕೂಲ್ ಬಂದಿದೆ, ಅದರಲ್ಲಿ 5 ಲಕ್ಷ ಫೀಸ್ ಅಂತೆ ಅಂದರೆ, 5 ಲಕ್ಷ ನಾವು ಅಲ್ಲಿ ಹೋಗೋಣ. ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಇದ್ದರೆ 5 ಲಕ್ಷ ಫೀಸವರು ಭಾರಿ ಚೆನ್ನಾಗಿದೆ, ಅಲ್ಲೋದ್ರೆ ಅಲ್ಲಿ 5 ಲಕ್ಷನಪ್ಪ ಅದು ಹೇಳ್ಕೊಳ್ಳೋದು ಏನಂತ. ನಮ್ಮದು 5 ಲಕ್ಷ ಫೀಸು, ಇಲ್ಲಿ 1.5 ಲಕ್ಷ 1 ಲಕ್ಷ, ನಮ್ಮ ಮಗನು ಹೋದ ಕಡೆ 5 ಲಕ್ಷ, ಅದೊಂದು ಹೆಮ್ಮೆ ಅವ್ರಿಗೆ. 5 ಲಕ್ಷ 6 ಲಕ್ಷ ಕಟ್ತೀವಿ ಅಂತ. ಸೊ ಅದೆಲ್ಲ ಏನಿಲ್ಲ ಸರ್. ನಾನು ಇಷ್ಟೊತ್ತು ಹೇಳಿದೆ, ನಾವೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಬಂದವರು. ನಾವು ಇವತ್ತು ಬೆಂಗಳೂರಲ್ಲಿ ಒಳ್ಳೆ ಶಾಲೆಗಳು ನಡೆಸ್ತಾ ಇದ್ದೀವಿ. ಸೊ ಅದಕ್ಕೆಲ್ಲ ಅಲ್ಲೇ ಓದಿ ಬಂದವರು, ಬಿಷಪ್ ಕಾಟನ್ ಬಾಳ್ವಿನಲ್ಲಿ ಓದಿರೋರು ಯಾರೂ ಬೆಂಗಳೂರನ್ನ ರೂಲ್ ಮಾಡಿಲ್ಲ. ಇವತ್ತು ಬೆಂಗಳೂರನ್ನ ರೂಲ್ ಮಾಡ್ತಾ ಇರೋರೆಲ್ಲ ರೂರಲ್ ಏರಿಯಾಸಿಂದ ಬಂದವರೇ. ಸೊ ಅದಕ್ಕೆ ನಾವು ಸರ್ವಿಸ್ ಈಸ್ ದಿ ಬೆಸ್ಟ್ ವೇ ಟು ರೀಚ್ ಗಾಡ್ ಅಂತ. ಥ್ಯಾಂಕ್ ಯು ಸಾಯಿರಾಮ್.
ಈ ದಿನ ಪ್ಯಾರಡೈಸ್ ಸಂಸ್ಥಾಪಕರಾದ ಡಾಕ್ಟರ್ ಟಿ ವಿ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತುಂಬ ಒಳ್ಳೆಯ ವ್ಯಕ್ತಿ, ಸರಳವಾದ ವ್ಯಕ್ತಿ, ಸಮಾಜ ಸೇವಕರು ಮತ್ತು ಅವರು ಸೇವೆ ಅಪಾರ. 2009ರಿಂದ ಕಂಟಿನ್ಯೂಸ್ ಆಗಿ ಸೇವೆ ಮಾಡಿಕೊಂಡೇ ಬರ್ತಾಯಿದ್ದಾರೆ ವಿದ್ಯಾಕ್ಷೇತ್ರದಲ್ಲಿ ಮತ್ತು ಹಲವಾರು ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರವಾಗಿದ್ದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಇಂಥ ಸಂಸ್ಥೆಗಳು ಇನ್ನೂ ಒಂದು 10-15 ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ತಾನೇ SSLC ರಿಸಲ್ಟ್ ಬಂದಿದೆ, ಒಳ್ಳೆ ಫಲಿತಾಂಶ ಕೊಟ್ಟಿದ್ದಾರೆ ಅವರ ಶಾಲೆಯಲ್ಲಿ. ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಅವರು ಜೊತೆಗೂಡಿ ಅವರ ಹೆಂಡತಿ ಮತ್ತು ಅವರ ಮಕ್ಕಳಿಬ್ಬರೂ ತುಂಬ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಒಂದು ರಿಸಲ್ಟನ್ನು ಪಡೆದಿದ್ದಾರೆ ಅವ್ರ ಶಾಲೆಯಲ್ಲಿ ಅಂತ ಹೇಳ್ತಾರೆ.